ಬೆಂಗಳೂರಿನ 20 ಸ್ಥಳಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸುಲ್ತಾನ್ಪಾಳ್ಯ, ಆರ್ಟಿ ನಗರ, ಶಿವಾಜಿ ನಗರ, ಪುಲಕೇಶಿ ನಗರ ಸೇರಿದಂತೆ ಹಲವು ಕಡೆ ಎನ್ಐಎ ದಾಳಿಯಾಗಿದೆ. ಇತ್ತೀಚೆಗೆ ನಡೆದ ದಾಳಿ ವೇಳೆ ಸಿಕ್ಕ ಮಾಹಿತಿ ಮೇರೆಗೆ ಈ ದಾಳಿ ನಡೆದಿದೆ. ಆರ್ಟಿ ನಗರದ ಸುಲ್ತಾನ್ಪಾಳ್ಯದಲ್ಲಿ ದಾಳಿ ನಡೆಸಿದ್ರು ಎನ್ಐಎ ಅಂಡ್ ಟೀಮ್. ಅಲಿ ಅಬ್ಬಾಸ್ ಮನೆ ಮೇಲೆ ಎನ್ಐಎ ಟೀಮ್ ದಾಳಿ ನಡೆಸಿತ್ತು. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾರಿಕ್ ಬಂಧನ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಎನ್ಐಎ ಅಂಡ್ ಟೀಮ್ ಕರ್ನಾಟಕ, ಕೇರಳ, ತಮಿಳುನಾಡು ಹೀಗೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ದಾಳಿಯನ್ನ ಆಗಾಗ್ಗೆ ಮಾಡ್ತಾನೆ ಇರುತ್ತೆ. ಇತ್ತೀಚೆಗೂ ಕೂಡ ಬೆಂಗಳೂರಿನಲ್ಲಿ ಇದೇ ರೀತಿಯಾದಂತಹ ದಾಳಿ ಆಗಿತ್ತು. ಇದೀಗ ಆ ಮಾಹಿತಿ ಮೇರೆಗೆ ಮತ್ತೊಮ್ಮೆ ಆರ್ಟಿ ನಗರ, ಸುಲ್ತಾನ್ಪಾಳ್ಯ, ಶಿವಾಜಿನಗರ, ಪುಲಕೇಶಿ ನಗರ ಸೇರಿದಂತೆ ಬೆಂಗಳೂರಿನ 20 ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ಇವತ್ತು ದಾಳಿಗೆ ಮುಂದಾಗಿದ್ದಾರೆ. ಪ್ರಕರಣಕ್ಕೆ ಅಥವಾ ಒಂದೇ ಒಂದು ಪ್ರಕರಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾರೆ ಅಂತ ಅಲ್ಲ, ಬೇರೆ ರಾಜ್ಯದಿಂದ ಕರ್ನಾಟಕ ರಾಜ್ಯಕ್ಕೆ ಲಿಂಕ್ ಇರುವಂತಹ ಪ್ರಕರಣಗಳಾಗಿರಬಹುದು ಅಥವಾ ಕರ್ನಾಟಕದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ರಾಜ್ಯಗಳಲ್ಲಿ ಎನ್ಐಎ ಅಧಿಕಾರಿಗಳು ಶೋಧ ಮಾಡಿದಂತಹ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಒಟ್ಟಾರೆ ಈ ಒಂದು ಲಿಂಕ್ ಗ್ಯಾಂಗ್ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಗೂ ಕೂಡ ಹಬ್ಬಿರುತ್ತೆ. ಸೊ ಆ ಮಾಹಿತಿಯ ಮೇರೆಗೆ, ಆಧಾರದ ಮೇರೆಗೆ ಈ ರೀತಿಯಾಗಿ ಆಗಾಗ್ಗೆ ದಾಳಿಯನ್ನ ಮಾಡ್ತಾನೆ ಇದ್ದಾರೆ. ಸೊ ಇವತ್ತು ಕೂಡ ಎನ್ಐಎ ಅಧಿಕಾರಿಗಳು ಸುಮಾರು ಏಕಕಾಲಕ್ಕೆ 20 ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರ, ಸುಲ್ತಾನ್ಪಾಳ್ಯ, ಪುಲಕೇಶಿ ನಗರ, ಶಿವಾಜಿನಗರ ಹೀಗೆ 20 ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ. ಅಲಿ ಅಬ್ಬಾಸ್ ಮನೆ ಮೇಲೆ ದಾಳಿ ನಡೆಸಿದ್ರು ಎನ್ಐಎ ಅಂಡ್ ಟೀಮ್. ಇನ್ನು ಇವತ್ತು 20ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯ ಹಿನ್ನೆಲೆಯಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ದಾಳಿಗಳನ್ನ ಮಾಡ್ತಾನೆ ಇರ್ತಾರೆ. ಸೊ ಇವತ್ತು ಕೂಡ ಅದೇ ನಿಟ್ಟಿನಲ್ಲಿ ಇವತ್ತು ದಾಳಿ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.